ಪ್ರೆಸೆಂಟ್ ಭೂಮಿ ಯಾವ ಆಕಾರವಾಗಿದೆ ಅಂದ್ರೆ ಭೂಮಿ ಜಿಯಾಡ್ ಆಕಾರವಾಗಿದೆ. ಜಿಯಾಡ ಭೂಮಿ ಜಿಯಾಡ್ ಆಕಾರವಾಗಿದೆ ಅಂತ ಹೇಳಿದವರು ಯಾರಂದ್ರೆ ಆಲ್ಬರ್ಟ್ ಐನ್ಸ್ಟೀನ್. ಆಲ್ಬರ್ಟ್ ಐನ್ಸ್ಟೀನ್ ಹೇಳ್ತಾರೆ ಭೂಮಿ ಯಾವ ಆಕಾರವಾಗಿದೆ ಅಂದ್ರೆ ಜಿಯಾಡ್ ಆಕಾರವಾಗಿದೆ. ಇದನ್ನು ಜನಪ್ರಿಯಗೊಳಿಸಿದವರು ಯಾರಂದ್ರ ಸರ್ ಐಸಾಕ್ ನ್ಯೂಟನ್ ಅಂತ ಹೇಳಿ ಗುರುತಿಸ್ತೀವಿ. ಸಾರಿ, ಇದನ್ನು ಫಸ್ಟ್ ಹೇಳಿದವರು ಸರ್ ಐಸಾಕ್ ನ್ಯೂಟನ್, ಜನಪ್ರಿಯಗೊಳಿಸಿದವರು ಆಲ್ಬರ್ಟ್ ಐನ್ಸ್ಟೀನ್. ಸರ್ ಐಸಾಕ್ ನ್ಯೂಟನ್. ಧ್ರುವ ಪ್ರದೇಶ ಏನಾಗಿದೆ? ಚಪ್ಪಟೆ ಆಕಾರವಾಗಿದೆ. ಸಮಭಾಜಕ ವೃತ್ತ ಏನಾಗಿದೆ ಅಂದ್ರೆ ಉಬ್ಬಿಕೊಂಡಿದೆ. ಸಮಭಾಜಕ ವೃತ್ತ ಉಬ್ಬಿಕೊಂಡಿದ್ದು ಧ್ರುವ ಪ್ರದೇಶ ಏನಾಗಿದೆ ಅಂದ್ರೆ ಚಪ್ಪಟೆ ಆಕಾರವಾಗಿದೆ. ಭೂಮಿಯನ್ನು ಏನಂತ ಕರಿತೀವಿ ಅಂದ್ರೆ ಗೋಲ್ಡಿ ಅಂತ ಕರಿತೀವಿ ನಾವು. ಭೂಮಿಯು ಗೋಲ್ಡಿ ಲಾಕ್. ಭೂಮಿ ಗೋಲ್ಡಿ ಲಾಕ್. ಗೋಲ್ಡಿ ಲಾಕ್ ಅಂತ ಯಾಕೆ ಕರೆದಾರ ಅಂದ್ರ ಸೂರ್ಯನಿಂದ ಭೂಮಿ ದೂರನೂ ಇಲ್ಲ, ಸಮೀಪನೂ ಇಲ್ಲ. ಪೂರ್ತಿ ಸಮೀಪನೂ ಇಲ್ಲ ಮತ್ತೆ ದೂರನೂ ಇಲ್ಲ. ಮನುಷ್ಯನು ಬದುಕಬಲ್ಲ, ಸೂಕ್ತವಾದ ವಾತಾವರಣವನ್ನು ಕಲ್ಪಿಸಬಲ್ಲ ಅತ್ಯಂತ ಶ್ರೇಷ್ಠ ವಿನ್ಯಾಸ ಹೊಂದಿದ್ದ ಉದ್ದೇಶಕ್ಕಾಗಿ ಇದನ್ನು ಭೂಮಿಯನ್ನು ಗೋಲ್ಡಿ ಲಾಕ್ ಅಂತ ಕರೆದ್ರು. ಕೆಲವು ಗ್ರಹಗಳಲ್ಲಿ ನಾವು ಬದುಕಕ್ಕೆ ಯೋಗ್ಯನೇ ಇಲ್ಲ. ಯಾಕಂದ್ರೆ ಶುಕ್ರದಂತ ಗ್ರಹಕ್ಕೆ ಹೋದರೆ ಅಲ್ಲಿ ಉಷ್ಣಾಂಶ ಎಷ್ಟಿದೆ ಅಂತಂದ್ರೆ 467 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇದೆ. ಶುಕ್ರ ಗ್ರಹದ ಉಷ್ಣಾಂಶ 467 ಡಿಗ್ರಿ ಸೆಲ್ಸಿಯಸ್ ಇರುವುದರಿಂದ ಆ ಭಾಗದಲ್ಲಿ ನಮ್ಗೆ ಬದುಕಕ್ಕೆ ಸಾಧ್ಯ ಇಲ್ಲ, ಅಷ್ಟು ಉಷ್ಣಾಂಶ ಇದೆ ಅಲ್ಲಿ. ಕೆಲವು ಗ್ರಹಗಳಲ್ಲಿ ಇವತ್ತು ನೆಪ್ಚೂನ್ ಗ್ರಹ ತಗೊಂಡ್ರೆ ಹೈಯೆಸ್ಟ್ ತಂಪು ಇಡೀ ಸೌರಮಂಡಲದಲ್ಲಿ ಅತ್ಯಂತ ತಂಪಾಗಿರುವಂತ ಗ್ರಹ ನೆಪ್ಚೂನ್ ಗ್ರಹ. ಈ ತರ ಈ ಬುಧ ಗ್ರಹ ತೆಗೆದುಕೊಳ್ರಿ ನೀವು. ಬುಧ ಗ್ರಹದಲ್ಲಿ ಒಂದು ಮುಖದಲ್ಲಿ 185 ಡಿಗ್ರಿ ಸೆಲ್ಸಿಯಸ್ ಇದೆ, ಇನ್ನೊಂದು ಮುಖದಲ್ಲಿ ಪ್ಲಸ್ 427 ಡಿಗ್ರಿ ಸೆಲ್ಸಿಯಸ್ ಇದೆ. ಒಂದು ಮುಖದಲ್ಲಿ ಉಷ್ಣಾಂಶ -185 ಡಿಗ್ರಿ ಸೆಲ್ಸಿಯಸ್, ಇನ್ನೊಂದು ಮುಖದಲ್ಲಿ ಪ್ಲಸ್ 427 ಡಿಗ್ರಿ ಸೆಲ್ಸಿಯಸ್. ಆ ಉದ್ದೇಶಕ್ಕಾಗಿ ಇಡೀ ಸೌರಮಂಡಲದಲ್ಲಿ ಅತಿ ಹೆಚ್ಚು ಉಷ್ಣಾಂಶಕ ವ್ಯತ್ಯಾಸ ಹೊಂದಿದ ಗ್ರಹ ಅಂತಂದ್ರೆ ಬುಧ ಗ್ರಹ. ಇಡೀ ಸೋಲಾರ್ ಸಿಸ್ಟಮದಲ್ಲಿ ಹೈಯೆಸ್ಟ್ ಉಷ್ಣಾಂಶಕ ವ್ಯತ್ಯಾಸವನ್ನು ಹೊಂದಿದೆ. ಇಡೀ ಸೌರಮಂಡಲದಲ್ಲಿ ಯಾವ ಗ್ರಹ ಅತಿ ಹೆಚ್ಚು ಉಷ್ಣಾಂಶಕ ವ್ಯತ್ಯಾಸ ಹೊಂದಿದೆ ಅಂತಂದ್ರೆ ಅದು ಬುಧ ಗ್ರಹ. ಎಸ್, ಆ ಉದ್ದೇಶಕ್ಕಾಗಿ ಭೂಮಿ ಇದೆಯಲ್ಲ, ಭೂಮಿಯನ್ನು ಏನಂತ ಕರೀತಾರೆ ಅಂದ್ರೆ ಗೋಲ್ಡ್. MCQ ಏನು ಮಾಡಬೇಕಂತ ಹೋಗೋಲ್ಲ, ಸಿಲೆಬಸ್ ಹೇಳ್ತೀನಿ ಚಂದಾಗಿ. ಭೂಮಿ ಯಾವ ಆಕಾರವಾಗಿದೆ ಅಂದ್ರೆ ಜಿಯಾಡ್ ಆಕಾರವಾಗಿದೆ. ಭೂಮಿ ಜಿಯಾಡ್ ಆಕಾರವಾಗಿದೆ ಅಂತ ಹೇಳಿದವರು ಸರ್ ಐಸಾಕ್ ನ್ಯೂಟನ್. ನೋಡಿ, ಭೂಮಿ ಗೋಲ್ಡಿ ಲಾಕ್ ಅಂತ ಹೇಳಿ ಬಹಳ ಪರ್ಫೆಕ್ಟ್ ಆಗಿ ಕರಿತೀವಿ. ಭೂಮಿ ಯಾವ ಆಕಾರ ಅಂದ್ರೆ ಗೋಲ್ಡಿ ಆಕಾರ, ಅಥವಾ ಭೂಮಿಯನ್ನ ಗೋಲ್ಡಿ ಆಕಾರ ಅಂತ ಕರೀಲಿಕ್ಕೆ ಕಾರಣ ಏನಂದ್ರೆ ಭೂಮಿ ಸೂರ್ಯನಿಂದ ದೂರ ಇಲ್ಲ, ಕಡೆ ಸಮೀಪ ಇಲ್ಲ. ಸೂರ್ಯ ಮತ್ತು ಭೂಮಿಯ ನಡುವಿನ ಅಂತರ ಎಷ್ಟಿದೆ ಅಂದ್ರೆ 149 ಮಿಲಿಯನ್ ಕಿಲೋಮೀಟರ್ ಇದೆ. ನೋಡಿ, ಮಿಲಿಯನ್ ಕಿಲೋಮೀಟರ್ ದೂರ ಇದೆ. 149 ಮಿಲಿಯನ್ ಕಿಲೋಮೀಟರ್ ದೂರ ಇದೆ. ಸೂರ್ಯ ಮತ್ತು ಭೂಮಿಯ ನಡುವಿನ ಅಂತರವನ್ನು ಏನಂತ ಕರಿತೀವಿ ಅಂದ್ರೆ ಒಂದು ಆಸ್ಟ್ರೋನಾಮಿಕ್ ಯೂನಿಟ್ ಅಂತ ಕರೀತಾರೆ. ಒಂದು ಆಸ್ಟ್ರೋನಾಮಿಕ್ ಯೂನಿಟ್. ಒಂದು ಆಸ್ಟ್ರೋನಾಮಿಕ್ ಯೂನಿಟ್ ಅಂದ್ರೆ ಏನು? ಸೂರ್ಯ ಮತ್ತು ಭೂಮಿಯ ನಡುವಿನ ಅಂತರ. ಸೂರ್ಯ ಮತ್ತು ಭೂಮಿಯ ನಡುವಿನ ಅಂತರವನ್ನ ಒಂದು ಆಸ್ಟ್ರೋನಾಮಿಕ್ ಯೂನಿಟ್. ಇದು ಮೊನ್ನೆ FDA ಕೇಳಿದಂತ ಪ್ರಶ್ನೆ. ಇದು FDA 28/2/2021 FDA ಕೇಳಿದಂತ ಪ್ರಶ್ನೆ. ಒಂದು ಆಸ್ಟ್ರೋನಾಮಿಕ್ ಯೂನಿಟ್ ಎಂದರೆ ಸೂರ್ಯ ಮತ್ತು ಭೂಮಿಯ ನಡುವಿನ ಅಂತರ ಏನಿದೆಯಲ್ಲ, ಇದಕ್ಕೊಂದು ಆಸ್ಟ್ರೋನಾಮಿಕ್ ಯೂನಿಟ್ ಅಂತ ಹೇಳಿ ಕರಿತೀವಿ. ಸೌರಮಂಡಲದಲ್ಲಿ ಸೂರ್ಯನ ಸ್ಥಾನ ಎಷ್ಟನೇದಂದ್ರೆ 3ನೇ ಸ್ಥಾನ.
ಫಸ್ಟ್ ಬುಧ ಗ್ರಹ, ಆಮೇಲೆ ಶುಕ್ರ, ಆಮೇಲೆ ಭೂಮಿ. ಸೌರಮಂಡಲದಲ್ಲಿ ಭೂಮಿ ಎಷ್ಟನೇ ಅತಿ ದೊಡ್ಡ ಗ್ರಹ ಇದು? ಎಕ್ಸಲೆಂಟ್. 5ನೇ ಅತಿ ದೊಡ್ಡ ಗ್ರಹ. 5ನೇ ಅತಿ ದೊಡ್ಡ ಗ್ರಹ. ಅತಿ ದೊಡ್ಡ ಗ್ರಹ ಅಂತಂದ್ರ ಗುರು ಗ್ರಹ, ಆಮೇಲೆ ಶನಿ, ಯುರೇನಿಸ್, ನೆಪ್ಚೂನ್ ಮತ್ತೆ ಭೂಮಿ. ಒಳಗ್ರಹಗಳಲ್ಲಿ ಅತಿ ದೊಡ್ಡ ಎಷ್ಟನೇ ಗ್ರಹ ಇದು? ಒಳಗ್ರಹಗಳಲ್ಲಿ ಒಳಗ್ರಹಗಳಲ್ಲಿ ಅತಿ ದೊಡ್ಡ 1ನೇ ಗ್ರಹ ನೋಡಿ. ಸೂರ್ಯನ 3ನೇ ಸದಸ್ಯ, 5ನೇ ಅತಿ ದೊಡ್ಡ ಗ್ರಹ, ಒಳಗ್ರಹಗಳಲ್ಲಿ ಅತಿ ದೊಡ್ಡ ಗ್ರಹ, ಅತಿ ದೊಡ್ಡ ಗ್ರಹ. ಇಡೀ ಸೌರಮಂಡಲದಲ್ಲಿ ಅತ್ಯಂತ ಸಾಂದ್ರಭರಿತವಾದ ಗ್ರಹ ಇದು. ಸಾಂದ್ರತೆಯನ್ನು ಹೊಂದಿದೆ, ಹೈಯೆಸ್ಟ್ ಸಾಂದ್ರಭರಿತವಾಗಿರುವಂತ ಗ್ರಹ. ಭೂಮಿಯ ಸಾಂದ್ರತೆ ಎಷ್ಟಿದೆ? ಭೂಮಿಯ ಸಾಂದ್ರ ಪ್ರಮಾಣ 5.51 ಗ್ರಾಮ್ ಫಾರ್ ಸೆಂಟಿಮೀಟರ್ ಕ್ಯೂಬ್. ಇಲ್ಲಿ ಸಾಂದ್ರ ಪ್ರಮಾಣ 5.51 ಗ್ರಾಮ್ ಫಾರ್ ಸೆಂಟಿಮೀಟರ್ ಕ್ಯೂಬ್. ನೋಡಲು ಅತ್ಯಂತ ಕುರೂಪಿಯಾಗಿದೆ. ಇಡೀ ಸೌರಮಂಡಲದಲ್ಲಿ ನೋಡ್ಲಕ್ ಬಹಳ ಕುರೂಪಿಯಾಗಿದೆ. ಇಡೀ ಸೌರಮಂಡಲದ ಅತ್ಯಂತ ಹಗುರವಾದ ಗ್ರಹ ಯಾವುದು? ಹಗುರಾದ ಗ್ರಹ ಯಾವುದು? ಎಕ್ಸಲೆಂಟ್, ಶನಿ. ನೋಡಿ, ಸೌರಮಂಡಲದಲ್ಲಿ ಅತ್ಯಂತ ಹಗುರವಾದ ಗ್ರಹ ಅಂದ್ರ ಶನಿ. ಅತ್ಯಂತ ಸಾಂದ್ರಭರಿತವಾದ ಗ್ರಹ ಅಂತಂದ್ರ ಭೂಮಿ. ಸಾಂದ್ರತೆಯನ್ನು ಹೊಂದಿದೆ, ಹೈಯೆಸ್ಟ್ ಸಾಂದ್ರತೆ ಹೊಂದಿರುವಂತ ಗ್ರಹ ಅಂತೇಳಿ ಗುರುತಿಸ್ತೀವಿ. ನೀರಿನ ಮೇಲೆ ತೇಲುವಷ್ಟರ ಮಟ್ಟಿಗೆ ಹಗರದು. ಹಾಗಾದ್ರೆ ಭೂಮಿಯ ಒಟ್ಟು ವಿಸ್ತೀರ್ಣ ಎಷ್ಟಿದೆ ಅಂದ್ರ 510 ದಶಲಕ್ಷ ಚದರ ಕಿಲೋಮೀಟರ್ ಇದೆ. 510 ದಶಲಕ್ಷ ಚದರ ಕಿಲೋಮೀಟರ್. ಇದನ್ನ 2 ಭಾಗ ಮಾಡ್ತೀವಿ ನಾವು. 2 ಭಾಗ. ಒಂದು ನೀರು, ಕೇವಲ ನೀರು. ಇನ್ನೊಂದು ಕೇವಲ ಭೂಮಿ. ಕೇವಲ ನೀರಿನ ಪ್ರಮಾಣ ಎಷ್ಟಿದೆ? 361 ಇದೆ. ಕೇವಲ ನೀರಿನ ಪ್ರಮಾಣ. ಇದೆ. ಭೂಮಿಯ ಪ್ರಮಾಣ ಎಷ್ಟಿದೆ ಅಂದ್ರೆ 149 ಇದೆ. ಭೂಮಿ 149, ನೀರು 361. 361 ನೀರಿದ್ರೆ 149 ಭೂಮಿ ಇದೆ. 70.8% ವಾಟರ್ ಇದೆ, 29.2% ಲ್ಯಾಂಡ್ ಇದೆ. ಈ 70.8% ನೀರು ಎಲ್ಲೆಲ್ಲಿ ಹಂಚಿಕೆಯಾಗಿದೆ ಅಂದ್ರೆ ಸಾಗರಗಳಲ್ಲಿ ಹಂಚಿಕೆಯಾಗಿದೆ. ಈ 29.2% ಏನು ಭೂಮಿ ಇದೆಯಲ್ಲ 7 ಖಂಡಗಳಲ್ಲಿ ಹಂಚಿಕೆಯಾಗಿದೆ. 7 ಖಂಡಗಳಲ್ಲಿ ಹಂಚಿಕೆಯಾಗಿದೆ. 7 ಖಂಡಗಳು. ಹಾಗಾದ್ರೆ ಲಿಸ್ಟ್ ಬರ್ಕೊಳ್ಳಿ. ಒಂದ್ ಕಡೆ ಸಾಗರಗಳ ಲಿಸ್ಟ್ ಬರ್ಕೊಳ್ಳಿ, ಇನ್ನೊಂದ್ ಕಡೆ ಖಂಡಗಳ ಲಿಸ್ಟ್ ಬರ್ಕೊಳ್ಳಿ. ಸಾಗರಗಳು ಯಾವುವು? ಪೈಸಾ. ಖಂಡಗಳು 7 ಖಂಡಗಳು. ಪೆಸಿಫಿಕ್ ಸಾಗರ, ಅಟ್ಲಾಂಟಿಕ್ ಸಾಗರ, ಹಿಂದೂ ಮಹಾಸಾಗರ, ಆರ್ಕಟಿಕ್ ಸಾಗರ. ಓಕೆ, ಪೆಸಿಫಿಕ್ ಸಾಗರ, ಅಟ್ಲಾಂಟಿಕ್ ಸಾಗರ, ಹಿಂದೂ ಮಹಾಸಾಗರ, ಆರ್ಕಟಿಕ್ ಸಾಗರ. ಇನ್ನೊಂದು ಸಾಗರ ಇಲ್ಲ. ಪೆಸಿಫಿಕ್ ಓಸಿಯನ್, ಅಟ್ಲಾಂಟಿಕ್ ಓಸಿಯನ್, ಇಂಡಿಯನ್ ಓಸಿಯನ್, ಆರ್ಕಟಿಕ್ ಓಸಿಯನ್, ಸದರ್ನ್ ಓಸಿಯನ್ ಇದೆ. ಅದು ಇಲ್ಲ, ಅದು ಕ್ಯಾನ್ಸಲ್ ಆಗಿದೆ. ಅದು ಯಾಕಂತ ಏನು ಕೇಳಂಗಿಲ್ಲ. ಅದು ಪೆಸಿಫಿಕ್ ಓಸಿಯನ್, ಅಟ್ಲಾಂಟಿಕ್ ಓಸಿಯನ್, ಇಂಡಿಯನ್ ಓಸಿಯನ್, ಆರ್ಕಟಿಕ್ ಓಸಿಯನ್. 7 ಖಂಡಗಳು. ಏಷ್ಯಾ ಖಂಡ,
ಏಷ್ಯಾ ಖಂಡ. ಹಾ, ಎರಡನೇದ್ದು ಆಫ್ರಿಕಾ ಖಂಡ. ಆಫ್ರಿಕಾ ಖಂಡ. ನೆಕ್ಸ್ಟ್ ಉತ್ತರ ಅಮೇರಿಕಾ. ನೆಕ್ಸ್ಟ್ ದಕ್ಷಿಣ ಅಮೇರಿಕಾ. ದಕ್ಷಿಣ ಅಮೇರಿಕಾ. ನೆಕ್ಸ್ಟ್ ಅಂಟಾರ್ಟಿಕಾ. ಅಂಟಾರ್ಟಿಕಾ ಖಂಡ. ನೆಕ್ಸ್ಟ್ ಯುರೋಪ ಖಂಡ. ಆಸ್ಟ್ರೇಲಿಯಾ ಖಂಡ. ಏಷ್ಯಾ ಖಂಡ, ಆಫ್ರಿಕಾ ಖಂಡ, ಉತ್ತರ ಅಮೇರಿಕಾ, ದಕ್ಷಿಣ ಅಮೇರಿಕಾ, ಅಂಟಾರ್ಟಿಕಾ, ಯುರೋಪ, ಆಸ್ಟ್ರೇಲಿಯಾ. ಪೆಸಿಫಿಕ್ ಸಾಗರ, ಅಟ್ಲಾಂಟಿಕ್ ಸಾಗರ, ಹಿಂದೂ ಮಹಾಸಾಗರ, ಆರ್ಕಟಿಕ್ ಸಾಗರ. ಪೆಸಿಫಿಕ್ ಓಸಿಯನ್, ಅಟ್ಲಾಂಟಿಕ್ ಓಸಿಯನ್, ಇಂಡಿಯನ್ ಓಸಿಯನ್, ಸದರ್ನ್ ಓಸಿಯನ್, ಆರ್ಕಟಿಕ್ ಓಸಿಯನ್. ಇದಾದಲ್ಲ, ಇದು ಎಕ್ಸ್ಟ್ರಾ. ಈ ಅಂಟಾರ್ಟಿಕ್ ಖಂಡದ ಸುತ್ತಲೂ ಸುತ್ತುವರೆದಿರ್ತಕ್ಕಂಥ ಪಾಯಿಂಟ್ ಇದೆಯಲ್ಲ, ಈ ಅಂಟಾರ್ಟಿಕ್ ಖಂಡ ಸುತ್ತುವರೆದಂತ ನೀರಿದೆಯಲ್ಲ, ಅದು ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್ ಸಾಗರದ ಒಂದು ಭಾಗ. ಆ ಉದ್ದೇಶಕ್ಕಾಗಿ ಅದನ್ನ ತೆಗೆದಾರಷ್ಟೇ. ಇತ್ತೀಚೆಗೆ ಆವಿಷ್ಕಾರ ಮಾಡಿದ ಖಂಡ ಯಾವುದು? ಇತ್ತೀಚೆಗೆ ಆವಿಷ್ಕಾರ ಮಾಡಿದಂತ ಹೊಸ ಖಂಡ ಯಾವ್ದಂದ್ರ ಜಿಲಾಂಡಿ ಅನ್ನುವಂತ ಖಂಡವನ್ನು ಆವಿಷ್ಕಾರ ಮಾಡಿ. ಜಿಲಾಂಡಿಯಾ ಇತ್ತೀಚೆಗೆ ಆವಿಷ್ಕಾರ ಮಾಡಿದಂತ ಹೊಸ ಖಂಡ ಇದು, ಜಿಲಾಂಡಿಯಾ. ಸರಿ, ಈ ಭೂಮಿಯ ಮೇಲೆ ಸಾಗರಗಳು ಮತ್ತು ಈ ಭೂಫಲಕಗಳು ಯಾವ ತರ ಜನ್ಮ ತಾಳಿದವು? ಭೂಫಲಕ ಮತ್ತು ಸಾಗರಗಳ ಉಗಮದ ಕುರಿತು ಈ ಪ್ರಪಂಚದಲ್ಲಿ ಎಷ್ಟು ಸಿದ್ಧಾಂತಗಳದಾವಂದ್ರೆ ಪ್ರಧಾನವಾಗಿ 3 ಸಿದ್ಧಾಂತಗಳದಾವ. 3 ಸಿದ್ಧಾಂತಗಳು. ಆ 3 ಸಿದ್ಧಾಂತಗಳಲ್ಲಿ ಅತ್ಯಂತ ಹೆಚ್ಚು ನಂಬಲು ಅರ್ಹವಾಗಿರುವಂತ ಸಿದ್ಧಾಂತ ಯಾವುದು ಅಂತಂದ್ರೆ ಅದು ಕಾಂಟಿನೆಂಟಲ್ ಡ್ರಿಪ್ ಥಿಯರಿ ಅಂತ ಕರಿತೀವಿ. ಕಾಂಟಿನೆಂಟಲ್ ಡ್ರಿಪ್ ಥಿಯರಿ ಕೇಳಿದ ಹೆಸರ? ದ ಓರಿ ಅಂತಿದೆ ನಮ್ಮ ಫ್ರೆಂಡ್, ಥಿಯರಿ ಅಂತ ಓದೋಬಿಟ್ಟು ದ ಓರಿ. ನೋಡಿ, ಕಾಂಟಿನೆಂಟಲ್ ಡ್ರಿಪ್ ಥಿಯರಿ ಇದನ್ನ ಮಂಡಿಸಿದಂತ ವರ್ಷ ಯಾವುದು ಅಂತಂದ್ರೆ 1914ರಲ್ಲಿ. ನೋಡಿ, 1914ರಲ್ಲಿ 1914ರಲ್ಲಿ ಕಾಂಟಿನೆಂಟಲ್ ಡ್ರಿಪ್ ಥಿಯರಿ ಅಂದ್ರು ಒಂದೇ. ಇದನ್ನ ಕನ್ನಡದಲ್ಲಿ ಏನಂತ ಕರೀತಾರೆ ಅಂದ್ರೆ ಭೂಖಂಡಗಳ ಅಲೆತ ಸಿದ್ಧಾಂತ ಅಂತ ಕರೀತಾರೆ. ಭೂಖಂಡಗಳ ಅಲೆತ ಸಿದ್ಧಾಂತ. ಭೂಖಂಡಗಳ ಅಲೆತ ಸಿದ್ಧಾಂತ. ಒಟ್ಟು 3 ಸಿದ್ಧಾಂತಗಳು ಬರ್ತವೆ. ಒಂದು ಚತುರ್ಮುಖ ಸಿದ್ಧಾಂತ, 2 ಭೂಖಂಡಗಳ ಅಲೆತ ಸಿದ್ಧಾಂತ, 3 ಇನ್ನೊಂದು ಸಿದ್ಧಾಂತ ಇದೆ, ಭೂಫಲಕಗಳ ಚಲನೆಯ ಸಿದ್ಧಾಂತ.
ಬರ್ಕೊಡ್ರಿ ಮೂರು: ಚತುರ್ಮುಖ ಸಿದ್ಧಾಂತ, ಭೂಖಂಡಗಳ ಅಲಿತ ಸಿದ್ಧಾಂತ, ಭೂಫಲಕಗಳ ಚಲನೆಯ ಸಿದ್ಧಾಂತ ಅಂತ ಹೇಳಿ ಗುರುತಿಸ್ತೀವಿ. ಏನೇನ್ ಹೇಳಕತ್ತಿ? ಏನ್ ಹೇಳಿನ? ಮೊದಲು ಭೂಮಿ ಬಗ್ಗೆ ಹೇಳಿನಿ. ಇದು ಭೂಮಿ. ಭೂಮಿ ಹಿಡ್ಕೊಂಡು ಖಂಡಗಳು ಹೇಳ್ಬೇಕಲ್ಲ, ನಾನು ಪ್ರಪಂಚ ಜಿಯೋಗ್ರಫಿ ಹೇಳ್ಬೇಕು. ಎಲ್ಲಿ ಹೋಗ್ಬೇಕು? ಫಸ್ಟ್ ಭೂಮಿ. ಭೂಮಿ ಅಂದ್ರೆ ಏನು? ಭೂಮಿಯ ಸ್ಥಾನ ಏನು ವಿಶ್ವದಲ್ಲಿ? ಭೂಮಿಯನ್ನ ಯಾಕೆ ಜಿಯಾಡ್ ಅಂತ ಕರೀತಾರೆ? ಸೌರಮಂಡಲದಲ್ಲಿ ಭೂಮಿಯ ಸ್ಥಾನ ಏನು? ಅದಾದ ಮೇಲೆ ಮತ್ತೇನು ಹೇಳಿನಿ? ಭೂಮಿಯ ಒಟ್ಟು ವಿಸ್ತೀರ್ಣ ಅಷ್ಟು ಹೇಳಿನಿ. ಭೂಮಿಯ ಒಟ್ಟು ವಿಸ್ತೀರ್ಣದಲ್ಲಿ ನೀರೇ ಭೂಮಿ ಹೆಂಗ್ ಉಗಮ ಆಯ್ತು? ಆ ನೀರು ಭೂಮಿ ಹೆಂಗ್ ಉಗಮ ಆಯ್ತು? ನೀರಂತಂದ್ರೆ ಏನು? ಆ 4 ಸಾಗರಗಳಲ್ಲಿ ಹಂಚಿಕೆ ಆಗಿದೆ. ಭೂಮಿ ಅಂದ್ರೆ 7 ಖಂಡಗಳಲ್ಲಿ ಹಂಚಿಕೆ ಆಗಿದೆ. ಇವು ಹೆಂಗ್ ಉಗಮ ಆಯ್ತು ಅನ್ನೋದು ಹೇಳಕತ್ತಿನ. ನಿನ್ ತಲೆಗೆ ಹತ್ತಿರಲಿಲ್ಲ ಅಂದ್ರೆ ನನಗೆ ಯಾಕೆ ಬ್ಲೇಮ್ ಮಾಡ್ತಾನ? ಭೂಖಂಡಗಳ ಅಲಿತ ಸಿದ್ಧಾಂತವನ್ನು ಮಂಡಿಸಿದ್ದು 1914. ಈ ಭೂಖಂಡಗಳ ಅಲಿತ ಸಿದ್ಧಾಂತವನ್ನು ಮಂಡಿಸಿದವರು ಯಾರು ಅಂದ್ರೆ ಅಲ್ಫ್ರೆಡ್ ವೆಗನರ್. ಅಲ್ಫ್ರೆಡ್ ವೆಗನರ್. ಅಲ್ಫ್ರೆಡ್ ವೆಗನರ್. ಇವ್ರು ಯಾವ ದೇಶದವರು? ಇವರು ಅಲ್ಫ್ರೆಡ್ ವೆಗನರ್. ಎಕ್ಸಲೆಂಟ್. ಇವ್ರು ಯಾವ ದೇಶದವರು ಅಂದ್ರೆ ಜರ್ಮನ್ ದೇಶದವರು. ನೋಡಿ, ಜರ್ಮನಿ ದೇಶದವರು. ಇವರು ಮೂಲತಃ ದೇಶ ಯಾವುದಂದ್ರ ಜರ್ಮನಿ ದೇಶ. ಅಲ್ಫ್ರೆಡ್ ವೆಗನರ್ ಅವರ ಮೂಲ ದೇಶ ಯಾವುದಂದ್ರೆ ಜರ್ಮನಿ ದೇಶ. ಇವರು ಏನ್ ಹೇಳ್ತಾರಂದ್ರ, ಇವ್ರು ಹೇಳಿದಂತ ಸಿದ್ಧಾಂತ ಹೀಗಿದೆ ನೋಡಿ. 2 ಲಕ್ಷ ವರ್ಷಗಳ ಹಿಂದೆ ಪ್ಯಾಂಜಿಯಾ ಎಂಬ ಭೂಭಾಗ ಇತ್ತು. ಪ್ಯಾಂಜಿಯಾ ಎಂಬ ಭೂಭಾಗ ಇತ್ತು. ಅದರ ಸುತ್ತಲೂ ಪ್ಯಾಂತಲಸ್ ಅನ್ನುವಂತ ನೀರಿತ್ತು. ನೋಡಿ, ವೆರಿ ಇಂಪಾರ್ಟೆಂಟ್. ಪ್ಯಾಂಜಿಯಾ ಎಂಬ ಭೂಭಾಗ, ಅದರ ಸುತ್ತಲೂ ಪ್ಯಾಂತಲಸ್ ಅನ್ನುವಂತ ಒಂದು ನೀರಿತ್ತು. ಪ್ಯಾಂಜಿಯಾ ಎಂಬುದು ಭೂಭಾಗ, ಅದರ ಸುತ್ತಲೂ ಪ್ಯಾಂತಲಸ್ ಎಂದರೆ ಮಹಾಸಾಗರ. ಪ್ಯಾಂಜಿಯಾ ಎಂದರೆ ಮಹಾಭೂಮಿ ಅಂತ ಅರ್ಥ. ಪ್ಯಾಂಜಿಯಾ ಎಂದರೆ ಮಹಾಭೂಮಿ, ಪ್ಯಾಂತಲಸ್ ಎಂದರೆ ಮಹಾಸಾಗರ. ಕರೆಕ್ಟಾ? ಪ್ಯಾಂಜಿಯಾ ಎಂಬ ಭೂಭಾಗ, ಅದರ ಸುತ್ತಲೂ ಪ್ಯಾಂತಲಸ್ ಅನ್ನುವಂತ ನೀರಿತ್ತು. ಕಾರಣಾಂತರಗಳಿಂದ ಏನಾಯ್ತು ಅಂದ್ರ ಪ್ಯಾಂಜಿಯಾ ಎಂಬ ಭೂಭಾಗ ಸೀಳಲ್ಪಟ್ಟಿತ್ತು. ಸೀಳಿ ಮಧ್ಯದಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥ ಭೂಪ್ರದೇಶ ಇದೆಲ್ಲ ಅದೇನಾಯ್ತು? ತೆತಸ್. ಹಾಗಾದ್ರೆ ಇದು ಉತ್ತರಕ್ಕೆ ಸರಿತು, ದಕ್ಷಿಣಕ್ಕೆ ಸರಿತು. ಉತ್ತರಕ್ಕೆ ಸರಿದ ಭಾಗ ಇದೆಯಲ್ಲ, ಈ ಉತ್ತರಕ್ಕೆ ಸರಿದ ಭಾಗವನ್ನ, ಈ ಭಾಗ ಇದೆಯಲ್ಲ, ಈ ಭಾಗವನ್ನು ಏನಂತ ಕರೆದ್ರು ಅಂದ್ರ ಯಾವ ಹೆಸರಿಂದ ಕರೆದ್ರು? ಎಸ್, ಎಕ್ಸಲೆಂಟ್. ಲಾರೇಶಿಯಾ ಅಂತ ಕರೆದ್ರು. ಲಾರೇಶಿಯಾ. ಉತ್ತರದ ಭಾಗವನ್ನ ಲಾರೇಶಿಯಾ, ದಕ್ಷಿಣಕ್ಕೆ ಒಂದ್ ಸ್ವಲ್ಪ ಸರಿತು, ದಕ್ಷಿಣದ ಭಾಗವನ್ನ ಗೋಂಡ್ವಾನ್. ಉತ್ತರದ ಭಾಗವನ್ನ ಲಾರೇಶಿಯಾ ಅಂತ ಕರೆದ್ರೆ ದಕ್ಷಿಣದ ಭೂಭಾಗವನ್ನ ಗೋಂಡ್ವಾನ್ ಅಂತ ಕರೆದ್ರು. ಉತ್ತರಕ್ಕೆ ಸೇರಿದ ಭಾಗವನ್ನ ಲಾರೇಶಿಯಾ, ದಕ್ಷಿಣಕ್ಕೆ ಸೇರಿದ ಭಾಗವನ್ನ ಗೋಂಡ್ವಾನ್. ಮಧ್ಯದಲ್ಲಿ ನಿರ್ಮಾಣಗೊಂಡ ಸಮುದ್ರ ಇದೆಯಲ್ಲ, ಸಮುದ್ರಕ್ಕೆ ಏನಂತ ಕರೆದ್ರ ಅಂದ್ರ ತೆತಸ್ ಅಂತ ಕರೆದ್ರು. ತೆತಸ್. ಅವತ್ತಿನ ತೆತಸ್ ಇವತ್ತು ಪ್ರೆಸೆಂಟ್ ಏನಾಗಿದೆ? ಅವತ್ತಿನ ತೆತಸ್ ಇದೆಯಲ್ಲ, ಇವತ್ತೇನಾಗಿದೆ ಪ್ರೆಸೆಂಟ್? ಅವತ್ತಿನ ತೆತಸ್ ಪ್ರೆಸೆಂಟ್ ಏನಾಗಿದೆ ಅಂದ್ರೆ ಹಿಮಾಲಯ ಪರ್ವತಗಳಾಗಿವೆ ನೋಡಿ. ಹಿಮಾಲಯ ಪರ್ವತಗಳು, ಹಿಮಾಲಯನ್ ಮೌಂಟೇನ್ಸ್ ಅನ್ನು ಕರಿತೀವಿ. ಹಿಮಾಲಯ ಪರ್ವತಗಳು. ಹಿಮಾಲಯ ಪರ್ವತಗಳು
ಹಾಗಾದ್ರೆ ಉತ್ತರಕ್ಕೆ ಸರಿದ ಭಾಗ ಇದೆಯಲ್ಲ, ಉತ್ತರದ ಲಾರೇಶಿಯ ಭಾಗ ಏನೇನಾಗಿ ಪರಿವರ್ತನೆ ಆಗಿದೆ? ಎಸ್, ಲಾರೇಶಿಯಾ ಉತ್ತರ ಅಮೆರಿಕ ಮತ್ತೆ ಏಷ್ಯಾ ಖಂಡ ಮತ್ತೆ ಎಸ್ ಯುರೋಪ ಖಂಡಗಳು. ಇನ್ನು ಗೊಂಡ್ವಾನ ಭೂಭಾಗ ಇದೆಯಲ್ಲ, ಗೊಂಡ್ವಾನ ಎಂಬ ಭೂಭಾಗ ಅಮೆರಿಕ, ಆಫ್ರಿಕಾ ಮತ್ತೆ ಆಸ್ಟ್ರೇಲಿಯಾ ಮತ್ತೆ ಅಂಟಾರ್ಟಿಕಾ ಮತ್ತೆ ಇಂಡಿಯಾ. ಭಾರತ ದೇಶ ಇದೆಯಲ್ಲ, ಭಾರತ ಕೂಡ ಇದು ಗೊಂಡ್ವಾನದ ಒಂದು ಭಾಗ. ದಕ್ಷಿಣ ಅಮೆರಿಕ, ಆಫ್ರಿಕಾ, ಆಸ್ಟ್ರೇಲಿಯಾ, ಅಂಟಾರ್ಟಿಕಾ, ಇಂಡಿಯಾ, ಇದು ಗೊಂಡ್ವಾನದ ಒಂದು ಭೂರಾಶಿ. ಇದು ಲಾರೇಶಿಯದ ಒಂದು ಭೂರಾಶಿ. ಉತ್ತರಕ್ಕೆ ಸರಿದದ್ದು ಲಾರೇಶಿಯಾ ಉತ್ತರ ಅಮೆರಿಕ ಇತ್ತು, ಏಷ್ಯಾ ಖಂಡ, ಯುರೋಪ ಖಂಡ. ಗೊಂಡ್ವಾನದ ಒಂದು ಭಾಗ ದಕ್ಷಿಣ ಅಮೆರಿಕ, ಆಫ್ರಿಕಾ ಖಂಡ, ಆಸ್ಟ್ರೇಲಿಯಾ ಖಂಡ, ಅಂಟಾರ್ಟಿಕ್ ಖಂಡ ಮತ್ತೆ ಇಂಡಿಯಾ. ಕಾಲಕ್ರಮೇಣ ಇದು ಒಂದಿಂದಲ್ಲ, ಇದು ಕಾಲಕ್ರಮೇಣ. ನೋಡಿ, ಇದನ್ನು ಯುರೇಷಿಯಾ ಅಂತ ಗುರುತಿಸ್ತೀವಿ ನಾವು. ಇದು ನಾರ್ತ್ ಅಮೇರಿಕಾ, ಇದು ಸೌತ್ ಅಮೇರಿಕಾ, ಆಫ್ರಿಕಾ, ಇಂಡಿಯಾ ಇದರಾಗ ಸೇರ್ಪಡೆ ಆಗಿದೆ ನೋಡಿ. ಇದು ನೋಡಿ, ಇಂಡಿಯಾ ಹೊಂಟಿದೆ ನಿಧಾನವಾಗಿ ಇಲ್ಲಿಂದ. ಆಸ್ಟ್ರೇಲಿಯಾ, ಅಂಟಾರ್ಟಿಕಾ, ಆಸ್ಟ್ರೇಲಿಯಾ ನೋಡಿ, ಕಾಲಕ್ರಮೇಣ ಹೆಂಗ್ ಸರಿತಾ ಇದೆ ನೋಡಿ. ಇದು ನೋಡಿ, ಇಂಡಿಯಾ ಮೊದಲೆಲ್ಲಿ ಇಲ್ಲಿದೆ ನೋಡಿ. ಐಡಿಯಾ ಬತ್ತಾ? ಫಸ್ಟ್ ಹೆಂಗಿದ್ದು ಭೂಮಿ ನಿಧಾನವಾಗಿ ತಿರುಗ್ತಾ ಏನಾಯ್ತು ಅಂತಂದ್ರೆ, ಸ್ವಲ್ಪ ಆ ಒಂದು ಕಲ್ಪನೆ ಮಾಡ್ಕೋರಿ ಅದನ್ನು. ಏನು ಕಳಿಸ್ರಿ ಅಂತಾರ ಒಳಗೆ. ನಾರ್ತ್ ಅಮೇರಿಕಾ, ಸೌತ್ ಅಮೇರಿಕಾ, ಆಫ್ರಿಕಾ ಖಂಡ, ಇಂಡಿಯಾ ಇಲ್ಲಿದೆ ನೋಡಿ. ಸರಿತಾ ಹೋಗಿದೆ ಅದು ನೋಡಿ. ಸ್ವಲ್ಪ ಇಲ್ಲಿಂದ ಸರದಲ್ಲಿ ಹೋಯ್ತು, ಮೊದಲಿಲ್ಲಿತ್ತು ಭೂಮಿ ಸರಿತ್ ನೋಡಿ. ಮತ್ತೆ ಇಲ್ಲಿ ಸ್ವಲ್ಪ ಇಲ್ಲಿ ನೋಡಿ, ಗ್ರೀನ್ಲ್ಯಾಂಡ್ ಅಂಟುಕೊಂಡಿತ್ತು, ಗ್ರೀನ್ಲ್ಯಾಂಡ್ ಮತ್ತೆ ಗ್ರೀನ್ಲ್ಯಾಂಡ್ ನೋಡಿ. ಇಲ್ಲಿ ನೋಡಿ ಭಾರತ ಸಂಪೂರ್ಣ ಮೇಲೆ ಹೋಗಿದೆ ಈಗ ನೋಡಿ. ಅರ್ಥ ಆಯ್ತಾ? ಆದ್ರ ಒಂದ್ ಏನಂತಂದ್ರ, ವಿಜ್ಞಾನಿಗಳು ಇಷ್ಟು ಹೇಳಿದ್ರು, ಆಲ್ಫ್ರೆಡ್ ವೆಗನರ್ ಇಷ್ಟೆಲ್ಲಾ ಹೇಳಿದಂತ ಸಮಯದಲ್ಲಿ ಅವರು ಪಳಿವಳಿಕೆಗಳನ್ನ ಚೆಕ್ ಮಾಡ್ತಾರೆ.
ಏನು ಪಳವಳಿಕೆಗಳು ಅಂತಂದ್ರ ಈ ಆಫ್ರಿಕಾ ಖಂಡ ಮತ್ತು ಆಸ್ಟ್ರೇಲಿಯಾ ಖಂಡದಲ್ಲಿರುವಂತ ಪಳವಳಿಕೆಗಳು ಚೆಕ್ ಮಾಡಿದಾಗ ಪಳವಳಿಕೆಗಳು ಬೇರೆ ಬೇರೆ ಆಗಿದ್ದು. ಯಾವಾಗ ಪಳವಳಿಕೆಗಳು ಬೇರೆ ಬೇರೆ ಆಗಿವೋ ಸಿದ್ಧಾಂತ ಕೂಡ ಸುಳ್ಳಾಗಿದೆ ಅಂತ. ಪಳವಳಿಕೆಗಳು ಬೇರೆ ಬೇರೆ ಆಗ್ಯಾವಂದ್ರ ಸಿದ್ಧಾಂತ ಸುಳ್ಳಾಗಿದೆ ಅಂತ. ಆದ್ರ ಒಂದು ವಿಶೇಷ ಏನಂದ್ರೆ ಅವ್ರು ಹೇಳಿದ್ದು ಸತ್ಯ. ಅವ್ ಹೆಂಗ್ ಚೆಕ್ ಮಾಡ್ಯಾವ ನಾವ್ಕೋ ಗೊತ್ತ, ಅವ್ರು ಹೆಂಗ್ ಚೆಕ್ ಮಾಡ್ರ ಗೊತ್ತಿಲ್ಲ. ಆದ್ರೆ ದಕ್ಷಿಣ ಅಮೆರಿಕ ಮತ್ತು ಆಫ್ರಿಕಾ ಖಂಡಗಳದವಲ್ಲ, ಕನ್ನಡಿಯ ಪ್ರತಿಬಿಂಬದಲ್ಲಿ ಉಲ್ಟಾ ಕಾಣುವಂಥದ್ದು ನೋಡಿ. ದಕ್ಷಿಣ ಅಮೆರಿಕ ಹಿಡಿದೆ ಅಂದ್ರೆ ಅದರ ಅಪೋಸಿಟ್ ಆಫ್ರಿಕಾ ಖಂಡ ಕಾಣ್ತದೆ. ಇದು ಕ್ವಶನ್ ಆಗಿದೆ. ಕನ್ನಡಿಯಲ್ಲಿ ಪ್ರತಿಬಿಂಬದಲ್ಲಿ ಕಾಣುವಂತ ಎರಡು ಖಂಡಗಳು ಯಾವ ಅಂತಂದ್ರೆ ಒಂದು ದಕ್ಷಿಣ ಅಮೆರಿಕ ಮತ್ತು ಆಫ್ರಿಕಾ ಖಂಡಗಳು. ಎಲ್ಲಾ ಕೂಡಿಸ್ರಿ ಮತ್ತೆ ಅದೇ ಜಾಯಿಂಟ್ ಆಗ್ತದೆ. ಎಲ್ಲಾ ಒಟ್ಟು ಆ ಖಂಡಗಳನ್ನು ಒಯ್ದೆಲ್ಲ ಸೇರಿಸಿ ಬಿಡ್ರಿ. ಸೇರಿಸಿದವನ ಮತ್ತೆ ಯಥಾ ಪ್ರಕಾರ ಅದು ಆ ತರ ಕಾಣ್ತದೆ. ಕ್ವಶನ್ ಆಗಿದೆ, ಕನ್ನಡಿಯ ಪ್ರತಿಬಿಂಬದಲ್ಲಿ ಕಾಣುವಂತ ಎರಡು ಖಂಡಗಳು ಯಾವಂತಂದ್ರೆ ಒಂದು ದಕ್ಷಿಣ ಅಮೆರಿಕ, ಇನ್ನೊಂದು ಆಫ್ರಿಕಾ ಖಂಡ. ನೋಡಿ, ಭಾರತ ಭೂಮಿಯ ಮೇಲೆ ಭಾರತ ದೇಶವನ್ನು ತೆಗೆದುಕೊಂಡಾಗ ಭಾರತ ಎಲ್ಲಿದೆ ನೋಡಿ. ಈ ಭಾಗದಲ್ಲಿ ಭಾರತವನ್ನು ಕಾಣುತ್ತೇವೆ. ಅಪೋಸಿಟ್ ಅದ ನೋಡಿ ಒಂದೊಂದು. ರಷ್ಯಾ ದೇಶ ಇದೆ ಫಸ್ಟ್, ಜಗತ್ತಿನ ಅತಿ ದೊಡ್ಡ ದೇಶ ರಷ್ಯಾ. ರಷ್ಯಾದ ಅಪೋಸಿಟ್ ಕೆನಡಾ ದೇಶ ಇದೆ ನೋಡಿ. ಇದು ನಂಬರ್ 1 ದೇಶ, ನಂಬರ್ 2 ದೇಶ. ರಷ್ಯಾದ ಅಪೋಸಿಟ್. 3ನೇ ದೇಶ ಚೀನಾ ಇದೆ ನೋಡಿ. ಚೀನಾದ ಅಪೋಸಿಟ್ USA ಇದೆ. 1 2 3 4 5 ಇದೆ ನೋಡಿ ಇಲ್ಲಿ ಬ್ರೆಜಿಲ್. ಅದರ ಅಪೋಸಿಟ್ 6 ನೋಡಿ. ಏನ್ರ ಮಾಡಿ ಸುಡ್ಕೊಂಡು ನೆನ್ಪಿಡ್ಬೇಕಲ್ಲ ಇಂತ ಈ ತರ. ರಷ್ಯಾದ ಅಪೋಸಿಟ್ ಕೆನಡಾ, ಮತ್ತೆ ವಾಪಸ್ ಬನ್ರಿ. ಚೀನಾದ ಅಪೋಸಿಟ್ ಅಮೆರಿಕಾ, ಬ್ರೆಜಿಲ್ ಅಪೋಸಿಟ್ ಆಸ್ಟ್ರೇಲಿಯಾ. ನಂಬರ್ 1 2 ರಷ್ಯಾ ಅತಿ ದೊಡ್ಡ ದೇಶ ಭೂಮಿಯ ಮೇಲೆ. ಅತಿ ದೊಡ್ಡ 2ನೇ ದೇಶ ಕೆನಡಾ, ಅತಿ ದೊಡ್ಡ 3ನೇ ದೇಶ ಚೀನಾ, ಅತಿ ದೊಡ್ಡ 4ನೇ ದೇಶ ಅಮೆರಿಕಾ, ಅತಿ ದೊಡ್ಡ 5ನೇ ದೇಶ ಬ್ರೆಜಿಲ್, ಅತಿ ದೊಡ್ಡ 6ನೇ ದೇಶ ಆಸ್ಟ್ರೇಲಿಯಾ, ಅತಿ ದೊಡ್ಡ 7ನೇ ದೇಶ ಭಾರತ. ಭಾರತ ಬಂದ್ಬಿಟ್ಟು ಎಷ್ಟನೇ ಸ್ಥಾನದಲ್ಲಿ ಇದೆ ಅಂದ್ರೆ ಭಾರತ 7ನೇ ದೇಶ ನೋಡಿ ಭೂಮಿಯ ಮೇಲೆ ಭಾರತ. 8ನೇ ದೇಶ ಯಾವುದು? ಅರ್ಜೆಂಟೈನಾ 8ನೇದ್ದು. 9ನೇ ದೇಶ ಯಾವುದು? ಕಜಕಿಸ್ತಾನ್. 10ನೇ ದೇಶ ಅಲ್ಜೇರಿಯಾ. ಈಗ ನೀವು ಈಸಿಯಾಗಿ ಹೇಳ್ಬೋದು ನೋಡಿ, ಈಸಿಯಾಗಿ ಹೇಳ್ಬೋದು. ಇನ್ನ ಒಂದು ಕ್ವಶನ್ ಕೇಳ್ತೀನಿ, ಹೇಳ್ತೀರಿ? ಆಫ್ರಿಕಾ ಖಂಡದ ಅತಿ ದೊಡ್ಡ ದೇಶ ಯಾವುದು? ಆಫ್ರಿಕಾ ಖಂಡದ ಅತಿ ದೊಡ್ಡ ದೇಶ ಯಾವುದು? ಆಫ್ರಿಕಾ ಖಂಡದ ಅತಿ ದೊಡ್ಡ ದೇಶ ನೋಡಿ. ಕರೆಕ್ಟ್ ಆನ್ಸರ್ ಮಾಡಿದ್ರಲ್ಲ, ಅಲ್ಜೇರಿಯಾ. ಸುಡುಗಾ ನಿಮ್ ಕೆಲವೊಬ್ರು ಗೊತ್ತೇ ಇರಲಿಲ್ಲ ಇದು. ಅಲ್ಜೇರಿಯಾ ಆಫ್ರಿಕಾ ಖಂಡದ ಅತಿ ದೊಡ್ಡ ದೇಶ. ಅಂದ್ರೆ ನಾವು ಮ್ಯಾಪ್ ಥ್ರೂ ಹೋದೆವು ಅಂದ್ರೆ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋತೀವಿ, ವಿಚಾರ ಮಾಡಿ. ಉತ್ತರ ಅಮೆರಿಕದ ಅತಿ ದೊಡ್ಡ 2ನೇ ದೇಶ ಯಾವುದು? ಉತ್ತರ ಅಮೆರಿಕದ ಅತಿ ದೊಡ್ಡ 2ನೇ ದೇಶ. ಅದಕ್ಕೆ ಏನು ವರ್ಲ್ಡ್ ಜಿಯೋಗ್ರಫಿ ಇದೆಲ್ಲ ಎಲ್ಲ ಮ್ಯಾಪ್ ಥ್ರೂನೇ ಹೇಳ್ಕೊಡ್ತೀನಿ ನಿಮ್ಗೆ. ವರ್ಲ್ಡ್ ಜಿಯೋಗ್ರಫಿ ಎಲ್ಲ ಮ್ಯಾಪ್ ಥ್ರೂನೇ ಹೇಳ್ಕೊಡ್ತೀನಿ ನೋಡಿ. ಅಮೆರಿಕ ದೇಶ, ಉತ್ತರ ಅಮೆರಿಕದ ಅತಿ ದೊಡ್ಡ 2ನೇ ದೇಶ ಅಂದ್ರೆ ಅಮೆರಿಕ. ಆಯ್ತು ಹೇಳ್ರಲ್ಲಿ, ನೀವು ಕ್ಲಾಸ್ಗೆ ಅಟೆಂಡ್ ಆಗ್ಬೇಕು ದಿನ. ಇಲ್ಲಿ ಅರ್ಧ ಪ್ಲೇಟ್ ಬಜಿ ತಿಂದೆ, ಅರ್ಧ ಪ್ಲೇಟ್ ಚೋಡಾ ತಿಂದೆ, ಕಟ್ಟಿ ಮ್ಯಾಗ ಕೂತ್ನೆ. ದಕ್ಷಿಣ ಅಮೆರಿಕದ ಅತಿ ದೊಡ್ಡ 2ನೇ ದೇಶ ಯಾವುದು? ದಕ್ಷಿಣ ಅಮೆರಿಕದ ಅತಿ ದೊಡ್ಡ 2ನೇ ದೇಶ ಯಾವುದು? ಎಸ್, ಎಕ್ಸಲೆಂಟ್. ಅರ್ಜೆಂಟೈನಾ ನೋಡಿ. ದಕ್ಷಿಣ ಅಮೆರಿಕದ ಅತಿ ದೊಡ್ಡ 2ನೇ ದೇಶ ಯಾವ್ದಂದ್ರ ಅರ್ಜೆಂಟೈನಾ. ಈಗ ನೋಡಮ್ ಹೇಳಿ, ಏಷ್ಯಾ ಖಂಡದ ಅತಿ ದೊಡ್ಡ 4ನೇ ದೇಶ ಯಾವುದು? ಏಷ್ಯಾ ಖಂಡದ ಅತಿ ದೊಡ್ಡ 4ನೇ ದೇಶ. ಶಬಾಷ್. ಏಷ್ಯಾ ಖಂಡದ ಅತಿ ದೊಡ್ಡ 4ನೇ ದೇಶ ಅಮೆರಿಕ ಅಂತ, ಭಾರತ ಅಂತ ನೋಡು. ಕಜಕಿಸ್ತಾನ್. ರಷ್ಯಾ ಫಸ್ಟ್ ಇದೆ, 2ನೇ ಸ್ಥಾನದಲ್ಲಿ ಚೀನಾ ಇದೆ, 3ನೇ ಸ್ಥಾನದಲ್ಲಿ ಭಾರತ ಇದೆ, 4ನೇ ಸ್ಥಾನದಲ್ಲಿ ಕಜಕಿಸ್ತಾನ್ ಇದೆ. ಕಜಕಿಸ್ತಾನ್ ಮಧ್ಯ ಏಷ್ಯಾದಲ್ಲಿ ಕಂಡು ಬರುವಂತ ದೇಶ ಅದು.
ಮಧ್ಯ ಏಷ್ಯಾದಲ್ಲಿ ಕಂಡು ಬರುವಂತ ದೇಶ. ಯಾಕಂದ್ರೆ ಏಷ್ಯಾ ಖಂಡದಲ್ಲಿ 49 ಕಂಟ್ರಿಗಳದಾವೆ. ಯಾರ ಹೈಸ್ಕೂಲ್ ಟೀಚರ್ ಓದಾಕತ್ತೀರಿ ನಿಮ್ಗೆಲ್ಲ ಹೆಲ್ಪ್ ಆಗ್ತದೆ ನೋಡಿ. GPST ಯಾರ ಹೈಸ್ಕೂಲ್ ಟೀಚರ್ ಓದೋರಿಗೆ ಹೈಯೆಸ್ಟ್ ಹೆಲ್ಪ್ ಆಗ್ತದೆ. 49 ದೇಶಗಳು, ಆಫ್ರಿಕಂಡದಲ್ಲಿ 56 ದೇಶಗಳು, ಉತ್ತರ ಅಮೆರಿಕದಲ್ಲಿ 23 ದೇಶಗಳು, ದಕ್ಷಿಣ ಅಮೆರಿಕದಲ್ಲಿ 13 ದೇಶಗಳು, ಯುರೋಪ ಖಂಡದಲ್ಲಿ 56 ದೇಶಗಳು ನೋಡಿ. ಸರಿ, ವೆರಿ ಗುಡ್. ಇಲ್ಲಿ 54 ದೇಶಗಳದಾವೆ, ಇಲ್ಲಿ 56 ದೇಶಗಳದಾವೆ. 56 ದೇಶಗಳು. ಕರೆಕ್ಟಾ? ಇದು ಲ್ಯಾಂಗ್ಯೂಟ್ಯೂಡ್, ಇದು ಲೆಟಿಟ್ಯೂಡ್. ಇದು ಲ್ಯಾಂಗ್ಯೂಟ್ಯೂಡ್ ಅಂಡ್ ಲೆಟಿಟ್ಯೂಡ್. ಇದನ್ನ ರೇಖಾಂಶ ಅಂತ ಕರೆದರೆ, ಇದನ್ನ ಅಕ್ಷಾಂಶ ಅಂತ ಕರೀತಾರೆ. ಅಕ್ಷಾಂಶ ಅಂದ್ರೆ ಭೂಮಿಯ ಮೇಲೆ ಸ್ಥಳ ನಿರ್ಧಾರ ಮಾಡೋದು, ರೇಖಾಂಶ ಅಂದ್ರೆ ಟೈಮ್. ನೀ ಎಲ್ಲಿದೆಯಪ್ಪ ಅಂತ ಹೇಳೋದೆ, ನೀ ಎಲ್ಲಿದೆ ಅಂತ ಹೇಳೋದೆ ಲೆಟಿಟ್ಯೂಡ್. ನೀ ಇದ್ದಂತ ಸ್ಥಳದಲ್ಲಿರುವಂತ ಟೈಮ್ ಬಗ್ಗೆ ಹೇಳ್ತಂದ್ರೆ ಲ್ಯಾಂಗ್ಯೂಟ್ಯೂಡ್. ಕರೆಕ್ಟಾ? ಫಸ್ಟ್ ಏಷ್ಯಾ ಖಂಡದಿಂದ ಹೋಗೋಣ. ಏಷ್ಯಾ ಖಂಡದಿಂದ ಸ್ಟಾರ್ಟ್ ಆಗೋಣ. ನೋಡಿ, ಭೂಮಿಯ ಮೇಲೆ ಪ್ರಮುಖವಾಗಿರುವಂತಹ ಖಂಡಗಳ ತೆಗೆದುಕೊಂಡಾಗ 7 ಖಂಡಗಳು. 7 ಖಂಡಗಳಲ್ಲಿ ಮೊದಲ ಖಂಡ ಯಾವುದಂದ್ರ ಫಸ್ಟ್ ಖಂಡನೇ ಏಷ್ಯಾ ಖಂಡ. ಏಷ್ಯಾ ಖಂಡದಲ್ಲಿ ಟೋಟಲ್ ಎಷ್ಟು ದೇಶಗಳದ? ಸಮಾಧಾನ ಕೇಳ್ರಿ. ನೋಟ್ಬುಕ್ ತಗೋ ಅಂತ ಹೇಳಿ ನಿನ್ನೆ ತಂದಿರಲ್ಲ ನೋಟ್ಬುಕ್? ಎಲ್ಲರೂ ನೋಟ್ಬುಕ್ ತಂದಿರಿ? ಖಂಡದ 49 ಕಂಟ್ರಿಗಳನ್ನ ನಾವು ಡಿವೈಡ್ ಮಾಡ್ತೀವಿ. ಎಷ್ಟು ಭಾಗ ಮಾಡ್ತೀವಿ? ಐದು ಭಾಗಗಳನ್ನಾಗಿ ವಿಂಗಡಿಸ್ತೀವಿ. ಸರಿ, 6 ಭಾಗಗಳನ್ನಾಗಿ ವಿಂಗಡಿಸೋಣ. 6 ಭಾಗಗಳು ಯಾವುವು? ಒಂದು ಉತ್ತರ ಏಷ್ಯಾ, 2 ದಕ್ಷಿಣ ಏಷ್ಯಾ, 3 ಪಶ್ಚಿಮ ಏಷ್ಯಾ, ಇನ್ನೊಂದು ಪೂರ್ವ ಏಷ್ಯಾ, ಮಧ್ಯ ಏಷ್ಯಾ ಮತ್ತೆ ಆಗ್ನೇಯ ಏಷ್ಯಾ. 6 ಭಾಗಗಳನ್ನಾಗಿ ವಿಂಗಡಿಸ್ತೀವಿ. ಒಂದು ಉತ್ತರ ಏಷ್ಯಾ, ದಕ್ಷಿಣ ಏಷ್ಯಾ, ಪಶ್ಚಿಮ ಏಷ್ಯಾ, ಪೂರ್ವ ಏಷ್ಯಾ, ಮಧ್ಯ ಏಷ್ಯಾ, ಆಗ್ನೇಯ ಏಷ್ಯಾ. ಉತ್ತರ ಏಷ್ಯಾದಲ್ಲಿ ಒಂದೇ ಒಂದು ರಾಷ್ಟ್ರ ಇದೆ. ದಕ್ಷಿಣ ಏಷ್ಯಾದಲ್ಲಿ ಸುಮಾರು 8 ದೇಶಗಳಿದಾವೆ. ಪಶ್ಚಿಮ ಏಷ್ಯಾದಲ್ಲಿ ಸುಮಾರು 18 ದೇಶಗಳಿದಾವೆ. ಪೂರ್ವ ಏಷ್ಯಾದಲ್ಲಿ ಸುಮಾರು 6 ದೇಶಗಳಿದಾವೆ. ದಕ್ಷಿಣ ಏಷ್ಯಾದಲ್ಲಿ, ಆಗ್ನೇಯ ಏಷ್ಯಾದಲ್ಲಿ 11 ದೇಶಗಳಿದಾವೆ. ಮಧ್ಯ ಏಷ್ಯಾದಲ್ಲಿ 5 ದೇಶಗಳಿದಾವೆ. ಟೋಟಲ್ ಸೇರಿದ್ರೆ 49 ಕಂಟ್ರಿಗಳು. ಉತ್ತರ ಏಷ್ಯಾದಲ್ಲಿ 1 ಕಂಟ್ರಿ, ದಕ್ಷಿಣ ಏಷ್ಯಾದಲ್ಲಿ 8 ಕಂಟ್ರಿಗಳು, ಆಗ್ನೇಯ ಏಷ್ಯಾದಲ್ಲಿ 11 ಕಂಟ್ರಿಗಳು, ಪೂರ್ವ ಏಷ್ಯಾದಲ್ಲಿ 6 ದೇಶಗಳು, ಮಧ್ಯ ಏಷ್ಯಾದಲ್ಲಿ 5 ದೇಶಗಳು, ಪಶ್ಚಿಮ ಏಷ್ಯಾದಲ್ಲಿ 18 ದೇಶಗಳು. 18, 5, 6, 11, 8, 1, 1, 8, 9, 1, 10, 6, 16, 5,
21 21 1 8 29 ಕೈಲ ಬಂತು 2 1 1 2 2 2 4 ಸರಿಯಾದಂತ ಉತ್ತರ 49 ಗಂಟೆಗಳು. ನಾಳೆ ಕೇಳಿಬಿಡ್ತಾ ನಿಮ್ ಕ್ವಶನ್ ಏನು ಅಂತಂದ್ರೆ ದಕ್ಷಿಣ ಏಷ್ಯಾ ರಾಷ್ಟ್ರಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾಗ ದಕ್ಷಿಣ ಏಷ್ಯಾ ರಾಷ್ಟ್ರಗಳ ಸಂಖ್ಯೆ 8. ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಸಂಖ್ಯೆ ಎಷ್ಟು? ಎಕ್ಸಲೆಂಟ್, 11 ದೇಶಗಳು. ಪೂರ್ವ ಏಷ್ಯಾ ರಾಷ್ಟ್ರಗಳ ಸಂಖ್ಯೆ ಎಷ್ಟು? ಅವು ಯಾವುವು? ದಕ್ಷಿಣ ಏಷ್ಯಾದ 8 ದೇಶಗಳು: ಭಾರತ, ಪಾಕಿಸ್ತಾನ್, ಮ್ಯಾಪ್ನಾಗ ಹೇಳ್ತೀನಿ ನೋಡಿ. ಇಲ್ಲಿದೆ ಭಾರತ, ಪಾಕಿಸ್ತಾನ್, ಕಾಣಿಸ್ತಾ ಇದೆಯಾ? ಭಾರತ, ಪಾಕಿಸ್ತಾನ್, ನೇಪಾಳ್, ಮಯನ್ಮಾರ್, ಬಾಂಗ್ಲಾದೇಶ್, ಭೂತಾನ್, ಶ್ರೀಲಂಕಾ, ಮಾಲ್ಡೀವ್ಸ್. 8 ಕಂಟ್ರಿಗಳು ನೋಡಿ. ದಕ್ಷಿಣ ಏಷ್ಯಾದ ರಾಷ್ಟ್ರಗಳ ಸಂಖ್ಯೆ 8 ಕಂಟ್ರಿಗಳು. ಸಾರ್ ಕಂಟ್ರಿಗಳು, ಆದ್ರೆ ಸಾರ್ ಕಂಟ್ರಿಗಳಲ್ಲಿ ಮಯನ್ಮಾರ್ ಬರಂಗಿಲ್ಲ. ಇನ್ನೊಂದ್ಸರಿ ಹೇಳ್ತಾ ನೋಡಿ. ಮಾಲ್ಡೀವ್ಸ್ 1, ಭಾರತ 2, ಪಾಕಿಸ್ತಾನ್ 3, ನೇಪಾಳ್ 4, ಭೂತಾನ್ 5, ಬಾಂಗ್ಲಾದೇಶ್ 6, ಮಯನ್ಮಾರ ಈ ಭಾಗಕ್ಕೆ ಬರ್ತದೆ. ಮಯನ್ಮಾರ್ ಅದಲ್ಲ, ಈ ಕಡೆ ಆಗ್ನೇಯ ಏಷ್ಯಾ ರಾಷ್ಟ್ರಗಳಿಗೆ ಬರ್ತದೆ. ಅಫ್ಘಾನಿಸ್ತಾನ್ ಬರ್ತದೆ ನೋಡಿ. ಅಫ್ಘಾನಿಸ್ತಾನ್ ಕಾಬೂಲ್, ಪಾಕಿಸ್ತಾನ್ ಇಸ್ಲಾಮಾಬಾದ್, ನೇಪಾಳ್ ಕಠ್ಮಂಡು, ಭೂತಾನ್ ಥಿಂಪು, ಬಾಂಗ್ಲಾದೇಶ್ ಢಾಕಾ, ಇಂಡಿಯಾ ನ್ಯೂ ಡೆಲ್ಲಿ, ಮಾಲ್ಡೀವ್ಸ್ ಮಾಲೆ, ಶ್ರೀಲಂಕಾ ಶ್ರೀ ಜಯವರ್ಧನಪುರಂ ಕೋಟೆ, the capital city of the country, the South Asian country. There are 8 countries. First one India, New Delhi, Pakistan, Islamabad, Afghanistan, Kabul, Nepal, Kathmandu, Bhutan, Thimphu, Bangladesh, Dhaka, Sri Lanka, Sri Jayawardhanapuram Kote, Maldives, Malé. ನೋಡಿ, ಪೂರ್ವ ಏಷ್ಯಾ ರಾಷ್ಟ್ರಗಳು ನೋಡಿ. ಪೂರ್ವ ಏಷ್ಯಾ ರಾಷ್ಟ್ರಗಳು ಚೀನಾ, ಮಂಗೋಲಿಯಾ, ನಾರ್ತ್ ಕೊರಿಯಾ ಅಂಡ್ ಸೌತ್ ಕೊರಿಯಾ, ಜಪಾನ್, ತೈವಾನ್ ಬರ್ಕೊಂಬಿಡಿ. ಮಂಗೋಲಿಯಾ, ಚೀನಾ, ತೈವಾನ್ ಇವು ಪೂರ್ವ ಏಷ್ಯಾ ರಾಷ್ಟ್ರಗಳು. ಶ್ರೀಲಂಕಾ ಕೊಲಂಬೋ ನೌಕೆ, ಜಯವರ್ಧನಪುರ ನೌಕೆ. ಹೇಳ್ತೀನಿ ಸಿದ್ದು. ಇವು ಮೊದಲು ಕೇಳು, ಇದು ಹೇಳಾಕತ್ತೀನಿ, ಹಿನ್ನೆಲೆ ಹೇಳಾಕತ್ತೀನಿ ಕೇಳು. ಮಂಗೋಲಿಯಾ, ಚೀನಾ, ನಾರ್ತ್ ಕೊರಿಯಾ ಅಂಡ್ ಸೌತ್ ಕೊರಿಯಾ, ತೈವಾನ್, ಜಪಾನ್. ರಷ್ಯಾ ದೇಶ ನೋಡಿ. ರಷ್ಯಾ ದೇಶ ಇದೆಯಲ್ಲ, ಇದು ಉತ್ತರ ಏಷ್ಯಾದ ಒಂದೇ ರಾಷ್ಟ್ರ. ಉತ್ತರ ಏಷ್ಯಾದ ಒಂದೇ ರಾಷ್ಟ್ರ ಅಂದ್ರೆ ಯಾವುದು? ರಷ್ಯಾ. ಇನ್ನು ಆಗ್ನೇಯ ಏಷ್ಯಾ ರಾಷ್ಟ್ರಗಳು ಯಾವುವು? ಆಗ್ನೇಯ ಏಷ್ಯಾ ರಾಷ್ಟ್ರಗಳು ಯಾವ ಅಂತಂದ್ರೆ MBBS,
ಪಬ್ಲಿಕ್ ಟಿವಿ LIC, MBBS ಪಬ್ಲಿಕ್ ಟಿವಿ LIC, ಮಲೇಷಿಯಾ, ಬುರ್ನೈ, ಬರ್ಮಾ, ಸಿಂಗಾಪುರ್, ಫಿಲಿಪೈನ್, ಥೈಲ್ಯಾಂಡ್, ವಿಯೆಟ್ನಾಂ, ಲಾವೋಸ್, ಇಂಡೋನೇಷ್ಯಾ, ಕಾಂಬೋಡಿಯಾ. ಮಲೇಷಿಯಾ, ಬುರ್ನೈ, ಬರ್ಮಾ, ಸಿಂಗಾಪುರ್, ಫಿಲಿಪೈನ್, ಥೈಲ್ಯಾಂಡ್, ವಿಯೆಟ್ನಾಂ, ಲಾವೋಸ್, ಇಂಡೋನೇಷ್ಯಾ, ಕಾಂಬೋಡಿಯಾ. ಆಗ್ನೇಯ ಏಷ್ಯಾ ರಾಷ್ಟ್ರಗಳನ್ನು ಕರಿತೀವಲ್ಲ ಅವು. ಇನ್ನೊಂದು ರಾಷ್ಟ್ರ ಯಾವ್ದಂತಂದ್ರೆ ಇಲ್ಲಾಗ್ಯದ ನೋಡಿ, ಹೊಸ ಕಂಟ್ರಿ ಯಾವ್ದಂದ್ರ ಟಿಮೋರ್ ಲಿಸ್ಟಾ. ಟಿಮೋರ್ ಲಿಸ್ಟಾ ಅನ್ನೋದು ಹೊಸ ಕಂಟ್ರಿ. ಟಿಮೋರ್ ಲಿಸ್ಟಾ ಆಗ್ನೇಯ ಏಷ್ಯಾ ರಾಷ್ಟ್ರಗಳಲ್ಲಿ ಟಿಮೋರ್ ಲಿಸ್ಟಾ. ಇನ್ನೊಂದ್ಸರಿ ಹೇಳ್ತೇನೆ ನೋಡಿ, MBBS ಪಬ್ಲಿಕ್ ಟಿವಿ LIC, ಮಲೇಷಿಯಾ, ಬುರ್ನೈ, ಬರ್ಮಾ, ಸಿಂಗಾಪುರ್. ಮಲೇಷಿಯಾ, ಬುರ್ನೈ, ಬರ್ಮಾ, ಸಿಂಗಾಪುರ್, ಫಿಲಿಪೈನ್, ಥೈಲ್ಯಾಂಡ್, ವಿಯೆಟ್ನಾಂ, ಲಾವೋಸ್, ಇಂಡೋನೇಷ್ಯಾ, ಕಾಂಬೋಡಿಯಾ. ಬರ್ಕೊಂಡ್ರಿ? ಮುಂದೋಗೋಣ.